ನನ್ನ ತಂಗಿನ ಫ್ರೆಂಡಿನ ಅಣ್ಣನ ಮದುವೆ ಐತಂತ ಪೂರ ನೋಡು. ಅಂದ್ರೆ ಈ ಕಡೆದೇನೋ ಒಂದು ಸ್ವಲ್ಪ ಗಾಳಿ ಹೊರಗೋಕೈತಂತ ಒಂದು 5 ಸಲ ಮಾಡೋಕ್ಕಂತೆ ಅಂತಂದ್ರೆ ಕೂದಲ ಭಾಳ ಎತ್ತರ ಪಿತ್ರ ಆಗೈತಿ. ಅರ್ಧಂಬರ್ಧ ದಾಡಿ ಇದೆ, ಭಾಳ ಹಸೆ ಕಾಣತೈತಿ. ಅದ್ರ ಸಂಬಂಧ ಮತ್ತು ಕೆಲಸಗಳು ಭಾಳ ಅದಾವೆ. ನಾನು ಆಲ್ರೆಡಿ ಬಂದು ಕಲ್ಯಾಣ ಮಂಟಪ ರೀಚ್ ಆಗೇನಿ. ಸೆಕೆಂಡ್ರಿ ಫೋನ್ ವ್ಲಾಗ್ ಮಾಡೋದ. ಇದ್ರೊಳಗೆ ಏನೈತ್ರಿ ಸಿಮ್ ಇಲ್ಲ, ನಾ ಕಾಲ್ ಹಚ್ಚಕ್ಕೆ ಬರಂಗಿಲ್ಲ. ಆ ವ್ಲಾಗಿಗೆ ಸೇವ್ ಆಗೋ ಮಟನ ಇಲ್ಲೇ ಕುಂದಿರ್ಬೇಕು. ಮಮ್ಮಿ ತೋರ್ಸನತ್ತಾರ, ಅದಕ್ಕೆ ತೋರ್ಸೋದೆ ನೋಡ್ರಿ. ನೆಲಕ್ಕಾಗೈತಿ ಪೂರ್ಣ ನೆಲಕ್ಕೆ. ಆ್ಯಂಡ್ ಹೊರಗೆ ಪ್ಲಾನ್ ಇತ್ತು, ಪ್ಲಾನ್ ಕ್ಯಾನ್ಸಲ್ ಆಗೈತೆ. ಯಾಕಂದ್ರೆ ಮಳೆ ಬರಾಕತ್ತೈತಿ, ಸಿಡ್ ಲೋಡ್ ಆಗತ್ತೈತಿ. ನೋಡ್ರಿ ನಮ್ಮಪ್ಪ ನೋಡಿದ್ರೆ ನನಗೆ ಹೊರಗೆ ಹೋಗ್ಬೇಡ ಅಂತ ಫುಲ್ ಅದ. ಗಾಡ್ ಡು ಯು ಲವ್ ಮೀ ಹೊತ್ತೇವ್ರಿ ಅಂದ್ರೆ ಭಾಳ ಈಗ ನನಗೆ ಅವ್ರ ಅದಕ್ಕೆ ಕಮೆಂಟ್ ಹಾಕಿದ್ದೇನೆ. ಅದು ಭಗವಾನ್ ಜಿ ದೇರ್ ಕಿತನೆ ಬಿ ಲಗ್ ಜಾಯ್ ಪರ್ ಲಡ್ಕಿ ತೋ ಎಸಿ ವಾಲಿ ದೇನಾ ಅಂತಂದು ಹಾಕಿದ್ದೇನೆ. ಸೊ ಎಲ್ಲ ನಮಸ್ಕಾರ, ವೆಲ್ಕಮ್ ಟು ದ ಬ್ಲಾಗ್. ನಾನಿಂದ ಅಡ್ಗೋ ಪ್ರಜ್ವಲ್ ಇಂದಿನ ಎಪಿಸೋಡ್ ಸೀನ್ ಎಂಟ್ರಪ್ಪ ಫ್ಯಾಮಿಲಿ ಅಂತ ಬ್ಯಾಕ್ ಟು ಡೈಲಿ ಲೈಫ್, ಬ್ಯಾಕ್ ಟು ಡೈಲಿ ರೂಟೀನ್. ಆ್ಯಂಡ್ ನಾವೇ ರೈಡಿಂಗ್ ಟೂರ್ಸ್ ಎಲ್ಟ್ರಪ್ಪ ಫ್ಯಾಮಿಲಿ ಅಂತ ನಮ್ಮ ತಂಗಿನ ಫ್ರೆಂಡಿನ ಅಣ್ಣನ ಮದುವೆ ಐತಂತ. ಅದರ ಸಂಬಂಧ ಎಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಯಾವುದೋ ಕಲ್ಯಾಣ ಮಂಟಪ ಐತಂತ ಬೆಳಗ್ಗೆ ಕಡೆ. ಅದಕ್ಕೆ ಅವ್ರಿಗೆ ಬಿಟ್ಟು ಬರೋಕೆ ಹೊಂಟೇನಿ. ಓರಿ ಗಾಡಿ ಭಾಳ ಖಾದೈತಿ. ಮೊನ್ನೆ ಒಂದು ಯಾವುದೋ ರೀಲ್ ನೋಡತ್ತಿದ್ದೇನೆ. ಅದ್ರೊಳಗೆ ಏನು ಮಾಡೋಕ್ರಿಪ್ಪ ಅಂತಂದ್ರೆ ಲೆಫ್ಟ್ ಸೈಡಿಂದ ಹಿಂದಿಂದ ಕಿಟಕಿ ತೆಗಿಬೇಕಂತ ಪೂರ ಆತ್ರಿ. ಹಾಗಾದ್ರೆ ಈ ಕಡೆದು ಮೇನ್ ಏನು ಕದ ಐತಲ್ಲ ಇದಾನೆ ಹಾಕೋದು ತೆಗೆದು ಮಾಡ್ಬೇಕು. ಇದೈತಲ್ಲ ಕಿಡ್ಕದ ಹಿಂಗೆ ಪ್ರೆಶ್ ಮಾಡಿ ಒತ್ತಬೇಕಂತ. ಹಿಂಗೆ ಹೆಂಗೈತಲ್ಲ ಹಿಂಗೆ ಮಾಡೋಕಂತ ಪೂರ ನೋಡು. ಅಂದ್ರೆ ಈ ಕಡೆದೇನೋ ಒಂದು ಸ್ವಲ್ಪ ಗಾಳಿ ಹೊರಗೋಕೈತಂತ ಒಂದು 5 ಸಲ ಮಾಡೋಕ್ಕಂತೆ. ಕರೆ ಐತ ಸುಳ್ಳಾಗೈತೆ ಗೊತ್ತಿಲ್ಲ. ನೋಡು ಏನ್ರ ಡಿಫ್ರೆನ್ಸ್ ಅನಿಸ್ತೈತನ. ಹೌದು, ಸ್ವಲ್ಪ ಉಗಿ ಕಡಿಮೆ ಅನಿಸ್ತೈತಿ, ಭಾಳ ಏನಿಲ್ಲ. ಲೈಟಾಗಿ ಸ್ವಲ್ಪ ಉಗಿ ಅನಿಸ್ತೈತಲ್ಲ, ಹಿಂಗೆ ಕುಂತ್ಕೊಂಡೆ ಬಸ್ಸನ ಅದೊಂದು ಸ್ವಲ್ಪ ಕಡಿಮೆ ಅನಿಸ್ತೈತೆ. ಯಾಕೆ ಗಾಳಿ ಹೊರಗೋಗ್ಬಿಟ್ಟಿರ್ತಲ್ಲ. ನೈಸ್, ಟ್ರೈ ಮಾಡಿ ನೋಡ್ರಿ ಅನ್ಸಲ್ಲ ನಿಮ್ಗೆ ಏನೋ ಡಿಫ್ರೆನ್ಸ್ ಅನ್ನೋದು. ನಂಗೆ ಲೈಟಾಗಿ ಅನಿಸ್ತು, ಅಷ್ಟೇನಿಲ್ಲ, ಭಾಳ ಏನಿಲ್ಲ, ಲೈಟಾಗಿ ಅನಿಸ್ತು. ಹೌದಾ ಇಲ್ಲ ಎ ಸಿ ಬೇಕ್ರಿಪ್ಪ. ಲೆಟ್ಸ್ ಗೋ ಫ್ಯಾಮಿಲಿ. ಈಗೇನೆಲ್ಲ ಇವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದಲ್ರಿ, ನಂದು ಸ್ವಂತ ಅಲ್ರಿ ಇವೆಲ್ಲ ಎಕ್ಸ್ಪೆರಿಮೆಂಟ್ ರೀಲ್ಸ್ ಒಳಗೆ ಬಂದಿದ್ವು ಇವೆಲ್ಲ. ಆಮ್ಯಾಗ ಎ ಸಿ ಹಚ್ಚಿದ್ರೆ ಮೈಲೇಜ್ ಜಾಸ್ತಿ ಕೊಡೋಂಗಿಲ್ಲ ಅಂತಾರಲ್ರಿ. ಅದ್ರ ಸಂಬಂಧ ಏನು ಮಾಡೋದ್ರಿಪ್ಪ ಅಂತ ಇದೈತಲ್ಲ, ಇದು ಆದಷ್ಟು ಒಂದು 20-25 ಮಟ್ಟ ಇಡ್ರಿ. ಇದೈತಲ್ಲ 20-25 ಮಟ್ಟ ಇಡ್ರಿ. ಅಂದ್ರೆ ನೀವು ಇದನ್ನ ಏನು ಯೂಸ್ ಮಾಡಿಲ್ಲ ಅಂತ ಪೂರ ತಂಪಿಟ್ರಿ ಅಂತಂದ್ರೆ ಅದೇನು ಕಂಪ್ರೆಸರ್ ಐತಲ್ಲ, ಕಂಪ್ರೆಸರ್ ಮ್ಯಾಗ ಲೋಡ್ ಬೀಳ್ತೈತ್ರಿ. ಅದ್ರ ಸಂಬಂಧ ಕಂಪ್ರೆಸರ್ ಮ್ಯಾಗ ಲೋಡ್ ಬೀಳ್ತೈತಿ. ಅದ್ರ ಸಂಬಂಧ ಏನು ಮಾಡೋಕ್ರಿಪ್ಪ ಅಂತಂದ್ರೆ ಅಗದಿ ಕಡಿಮೆ ಆಮ್ಯಾಗ ಹೇಳ್ತೀನಿ ತಡ್ರಿಪ್ಪ. ನನಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಜಳ ಆಗತೈತಿ. ಹೇಳ್ತಾನೆ ಬರ್ರಿ ನಿಮ್ಗೆ ಏನಂತಂದ. ನಂಗೆ ನಾಷ್ಟ ಆಗಿಲ್ಲ, ನಂಗೆ ಸುಸ್ತು ಅನ್ಸತೈತಿ. ನಾವು ಯಾವ ತೊಗೊಂಬಂದಿವ್ರಿ ಅಂತಂದ್ರೆ 3 ಜಾರ್ ಬರ್ತಾವ, 2 ಬ್ಲೇಡ್ ಬೇಸ್ ಬರ್ತೈತಿ, ಒಂದು ಫ್ಲಿಪ್ ಟಾಪ್ ಲಿಡ್ ಬರ್ತೈತಿ, ಒಂದು ಸ್ಟೇನರ್ ಲಿಡ್ ಬರ್ತೈತಿ, ಆಮೇಲೆ ಸಾಲಿಡ್ ಲಿಡ್ ಬರ್ತೈತಿ. ಜ್ಯೂಸ್, ಚಟ್ನಿ, ಆಮೇಲೆ ದೋಸಾ ಬ್ಯಾಟರ್, ಸಾಸ್ ಇಷ್ಟೆಲ್ಲ ಮಾಡ್ಬೋದ್ರಿ. 2 ಲೀಫ್ ಮತ್ತು 4 ಲೀಫ್ ಒಳಗೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಬೇಕು. ಹಿಂಗೆ ಪ್ರೆಸ್ ಮಾಡಿದ ಕೂಡ ಇದು ಹೊರಗೆ ಬರ್ತೈತಿ. ಸೊ ಇಲ್ಲಿ ನೋಡ್ಬೋದು. ಜಸ್ಟ್ ನೀವು ಇದು ಮ್ಯಾಗಿನ ಏನು ರಬ್ಬರ್ ಐತಲ್ಲ, ಇದು ರಬ್ಬರ್ ಲೀಡ್ ತೆಗೆದು ನೀವು ಏನೇನೈತಲ್ಲ ಯೂಸ್ ಮಾಡಿದ ಪೂರ ಏನು ಕ್ಲೀನ್ ಮಾಡ್ಬೋದು. ಏನು ಬ್ಲ್ಯಾಕ್ ಐತಲ್ಲ, ಬ್ಲ್ಯಾಕ್ ವೈಟೇ ಇರ್ಬೇಕ್ರಿ. ಅದನ್ನು ಏನಿಲ್ಲ, ಜೆಂಟಲ್ ಪ್ರೆಸ್ ಮಾಡಿಬಿಟ್ರೆ ಮುಗಿದು ಹೋದ್ರಿ. ಇಷ್ಟ ಇದೆ, ರೆಡಿ ಟು ಗೋ. ಇದು ಮತ್ತೆ ಮಿಕ್ಸ್ ಮಾಡ್ಬೋದ, ಮಿಕ್ಸರ್ ಯೂಸ್ ಮಾಡ್ಬೋದ. ನನ್ನ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಇದು ಚರಂತಿ ಮಠ ಸ್ಕೂಲ್ ಕಡೆ ಏನೋ ಇದೈತಂತ್ರಿ ಕಲ್ಯಾಣ ಮಂಟಪ. ಯಪ್ಪ ಇಲ್ಲಿ ಚರಂತಿ ಮಠ ಸ್ಕೂಲ್ ಕಡೆ 4-5 ಕಲ್ಯಾಣ ಮಂಟಪ ಅದಾವ. ಗುರ್ತ ಆಗವಲ್ದು ಎತ್ತ ಹೋಗ್ಬೇಕಂತಂದು. ಅದು ನಮ್ಗೆ ಬೇಕಾಗಿತ್ತು ಡೆಡಂಡನೇ ಆಗೈತ್ರಿ. ಅದು ಯಾವುದೋ ಕಾಟೇವಾಡಿ ಹಾಲ್ ಅಂತಂದು ಫುಲ್ ಎಂಡ ಮ್ಯಾಗ ಐತದ. ನಮ್ಗೆ ಚರಂತಿ ಮಾಡಿ ಸ್ಕೂಲ್ ಎಲ್ಲೈತಂತ ಗುರ್ತಿಲ್ಲ ನನಗೆ. ಯಪ್ಪ ಹುಡ್ಕ್ಯಾಡ್ ಅಲ್ಲಿ ಅಡ್ಡಾಡ್ ಫೈನಲಿ ಸಿಕ್ತೆ. ಮಮ್ಮಿಗೆ ತಂಗಿಗೆ ಅಲ್ಲೇ ಬಿಟ್ಟೇನಿ. ಆ್ಯಂಡ್ ನಂಗೆ ಸುಸ್ತಾಗ್ಬಿಟ್ಟಿದ್ರಿಪ್ಪ. ಏನೇ ತಿಂದಿಲ್ಲ, ನಾ ಅದು ಮಾಡಿಲ್ಲ. ನಾನು ಎದ್ದಿದ್ದ 1 ಗಂಟೆ ಲೇಟಾಗಿ ಮಕ್ಕೊಂಡೆ ನಾನು. ಯಾಕಂದ್ರೆ ರಾತ್ರಿ ಒಂದು ಸ್ವಲ್ಪ ಹೊರಗೆ ಹೋಗಿದ್ನಿ, ಬಂದಿದ್ದು ಲೇಟಾಗಿ ಬಂದು ಮಕ್ಕೊಳ್ಳೋದು ಭಾಳ ಹೊತ್ತು. ಅದಕ್ಕೆ ಮುಂಜಾನೆ ಎದ್ದು ಕೂಡ ಬರೀ ಚಾ ಕುಡ್ದೆ ನಾನು. ಅದ್ರ ಸಂಬಂಧ ಹಾಳು ಹೊಟ್ಟಾಗ ಚಾ ಕುಡಿಬಾರ್ದು ಅಂತಾರೆ. ಬಟ್ ರೂಢಾಗ್ಬಿಟ್ಟೈತ್ರಿ ಅದು ಭಾಳ. ಅದು ಹೆಲ್ತಿಗೆ ಹಾಳಾಕೈತೆ ಅಂತಂದಾರೆ. ಸ್ಲೀಪ್ ಸೈಕಲ್ ಕರೆಕ್ಟ್ ಮಾಡ್ಕೋಬೇಕಾಗಿತ್ತು, ಯಾಕಂದ್ರೆ ಸ್ಲೀಪ್ ಸೈಕಲ್ ಭಾಳ ಪಿಕ್ಚರ್ ಐತ್ರಿ. ಇನ್ಫಾಕ್ಟ್ ಏನಪ್ಪ ಅಂತ ಈಗ ಜಸ್ಟ್ ನಮ್ಮ ತಂಗಿಗೆ ಮಮ್ಮಿಗೆ ಕಲ್ಯಾಣ ಮಂಟಪಕ್ಕೆ ಬಿಟ್ಟು ಬಂದೇನಿ. ಆ್ಯಂಡ್ ನಿನ್ನೆ ನಾವು ಬ್ಯಾಟ್ರ್ ರೆಡಿ ಮಾಡಿದ್ದೆಲ್ಲ, ಇಡ್ಲಿ ಬ್ಯಾಟ್ರೆ. ಆ್ಯಂಡ್ ಏನಾಗ್ಬಿಡ್ತಿರಪ್ಪ ಫ್ಯಾಮಿಲಿ ಅಂತ ನಾವು ವ್ಲಾಗ್ ಮಾಡತ್ತಿದ್ದೆ. ಬಟ್ ನಂದು ವ್ಲಾಗ್ ಪಿಕ್ಚರ್ ಆಗ್ಬಿಡ್ತೈತೆ. ಅದಕ್ರಿಪ್ಪ ಅಂತಂದ್ರೆ ನಂದು ಮೊಬೈಲದ್ದು ಏನು ಸ್ಟೋರೇಜ್ ಇತ್ತಲ್ಲ ಫುಲ್ ಆಗ್ಬಿಟ್ಟೈತೆ.
256 GB ಸಾಲು ಅಂತ ಅದ್ರಾಗ ಇನ್ ಕೇಸ್ ಯಾರು ಬ್ಲಾಗ್ ಮಾಡತ್ತೀರಿ ಹೊಸದಾಗಿ ಸ್ಟಾರ್ಟ್ ಮಾಡಕ್ಕಂತ ಮಾಡ್ರಿ ಪ್ಲೀಸ್ 256 ತೊಗೊಳಕೋಬೇಡ್ರಿ ಯಾಕಂದ್ರೆ ಸಾಲಂಗಿಲ್ಲ ತೊಗೊಂಡ್ರೆ 512 ಸಾಲಂಗಿಲ್ಲ ಅನ್ಸುತ್ತೆ ನನಗೆ ಹಚ್ಚಿ ಮಟ್ಟಿಗೆ ಬೆಟರ್ ಗೋ ವಿತ್ 1 TB ಬಟ್ ಬಜೆಟ್ ಅಷ್ಟು ಇದ್ದಕ್ಕಿಲ್ಲ ಅಂತಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ 256 ತೊಗೊಂಡು ಒಂದು 2 ಪೆನ್ ಡ್ರೈವ್ ತೊಗೊಳಿ ಸ್ಕ್ಯಾನ್ ಡಿಸ್ಕ್ದೆ ಅದು ಚಲೋ ಅನಿಸ್ತೈತಿ ಆ್ಯಂಡ್ ನೋಡ್ರಿ ನೀನು ಮಾಡಿ ಬ್ಯಾಟ್ರಿದಿಂದ ಇಡ್ಲಿ ರೆಡಿ ಆಗೈತಿ ಇಲ್ಲಿ ಇಡ್ಲಿ ಐತಿ ಇಲ್ಲೇ ಸಾಂಬಾರು ಐತಿ ಆ್ಯಂಡ್ ಇಲ್ಲಿ ಚಟ್ನಿ ಐತಿ ಬರ್ರಿ ಮಸ್ತ್ ಇಡ್ಲಿ ಸಾಂಬಾರು ಚಟ್ನಿ ಬ್ಯಾಟಿಂಗ್ ಮಾಡೋಣ 6 ಇಡ್ಲಿ ಅದಾವ 6 ಇಡ್ಲಿ ತಿಂದು ಪದ್ದೆ ಸೇರಿ ಕುಂದ್ರು ಅವ್ರು ಕಾಲ್ ಬಂದ್ಕೊಳ್ಳಿ ಪಿಕ್ ಮಾಡಕ್ಕೆ ಹೋಗೋಣಂತ ಏನು ಶಕ್ತಿ ಐತ್ರಿಪ್ಪ ಹೊರಗೆ ಯಾರು ಆಟೋ ಹೊಡಿತೀರಿ ಯಾರು ಡ್ರೈವಿಂಗ್ ಮಾಡ್ತೀರಿ ಯಾರು ಹೊರಗೆ ಅಡ್ಡಾಡ್ತೀರಿ ಅಂದ್ರೆ ನಿಮ್ದು ಡ್ಯೂಟಿ ಪೂರ ಹೊರಗೆ ಬಿಸಿಲಾಗಿರ್ತೈತೆ ಅಂದ್ರೆ ಎಲ್ಲರೂ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಇದಕ್ಕಂತಂದ್ರೆ ಆಗಂಗಿಲ್ಲರಿಪ್ಪ ನನಗೆ ಸುಸ್ತ ಆಗಿಬಿಡ್ತಾನೆ ನಾನು ಚಕ್ರ ಬಂದಂಗೆ ಆಗತ್ತೆ ಬಿಡ್ತಾ ಯಾಕಂದ್ರೆ ನಾವು ಮುಂಜಾನೆ ನಾಶನ ಮಾಡಿರ್ಕಿಲ್ಲ ಆ್ಯಂಡ್ ಹೊಸ ಬ್ಲಾಗ್ ಎಡಿಟ್ ಮಾಡ್ಬೇಕು ಅಪ್ಲೋಡ್ ಮಾಡ್ಬೇಕು ಭಾಳ ಕೆಲಸ ಐತೆ ನಂದು ಇಲ್ಲ ಸೀನಿಯರ್ ಐತ್ರಿ ಆದಷ್ಟು ನಿಮ್ಮ ಸೆಲ್ಫಿ ಬಿಜಿ ಇಟ್ಕೊಳಕ್ಕೆ ಟ್ರೈ ಮಾಡಿರಿ ಆದಷ್ಟು ನಿಮ್ಮ ತಲೆ ಒಳಗೆ ಥಾಟ್ಸ್ ಒಂದು ಕಡಿಮೆ ಆಕಾವ ಅಂತೇವಿ ಬಟ್ ತಲೆ ಒಳಗೆ ಥಾಟ್ಸ್ ಬರುವ ಅವು ಮುಂಜಾನೆ ಏನು ಅನ್ಸಂಗಿಲ್ಲ ರಾತ್ರಿ ಹತ್ಕೊಂಡು ಥಾಟ್ಸ್ ಬರಕ್ಕೆ ಚಾಲಕಾವ ಹಿಂಗೆಲ್ಲ ಸೀನಿಯರ್ ಐತ್ರಿ ಹೋಗಿ ನೀವು ಬ್ಲಾಗ್ ಎಲ್ಲ ಶೇರ್ ಆದ್ರೆ ಮಾಡಿ ನಿಮಗೆ ಸೇರ್ತಾ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ 1 hour later ಟೈಮ್ ಆಗೈತ್ರಿ 3:48 ನನ್ನ ಫೋನ್ ಒಳಗೆ ಚಾರ್ಜ್ ಇಲ್ಲ ಅದ್ರ ಜೊತೆಗೆ ಬ್ಲಾಗ್ ಸೇವ್ ಮಾಡಕ್ಕಿಟ್ಟ ನಾನು ಟೈಮ್ ಭಾಳ ಆಗೈತಿ ಬ್ಲಾಗದ್ದು ಗಂಡಿಗೆ ನಂಟ್ರಿಪ್ಪ ಮಸ್ತ್ ಮನೆ ಒಳಗೆ ಇಲ್ಲೇ ತಿಂದ ಬೆಳೆ ಸೊಪ್ಪದು ತಿನ್ಕೊಂತ ಈಗ ಹೊಂಟಿತ್ರಿಪ್ಪ ಅಂತ ತಂಗಿನ ಮಮ್ಮಿನ ಕರ್ಕೊಂಬರಕ್ಕೆ ಹೊಂಟೈತಿ ಎಲ್ರಿ ಅಂತ ವಾಪಸ್ ಕಲ್ಯಾಣ ಮಟಪ್ಪ ಲೆಟ್ಸ್ಕೋ ಅತ್ತ ಕಾಳಿದಾಸ ಇತ್ತ ರವಿ ವರ್ಮ ನಿನ್ನ ಹಿಂದೆ ಬಂದರು ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರಲ್ಲವೇ ಅಲ್ಲೊಂದು ರಾಜರ ಬೀದಿದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಏನ್ರಿಪ್ಪ ಅಂತ ಒಂದು ದೊಡ್ಡ ಸೀನ್ ಆಗ್ಬಿಟ್ಟೈತಿ ಅದೇನ್ರಿಪ್ಪ ಅಂತ ನಾನು ಆಲ್ರೆಡಿ ಬಂದು ಕಲ್ಯಾಣ ಮಂಟಪ ರೀಚ್ ಆಗೇನಿ BHK ಅಂತೀರಿ BHK ಕಾಟೆವಾಡಿ ಹಾಲ್ ಅಂತ ಬಟ್ ಸೀನ್ ಏನಾಗ್ಬಿಟ್ಟೈತ್ರಿಪ್ಪ ಅಂತ ನಾನು ಇಲ್ಲಿ ಬ್ಲಾಗ್ ಸೇವ್ ಮಾಡಕ್ಕೆ ಇಟ್ಟೇನಿ ಆ್ಯಂಡ್ ಇದೇನು ಪ್ರೆಸೆಂಟ್ ನಮ್ಮ ತಂಗಿದು ಇನ್ನೊಂದು ಫೋನ್ ಐತಲ್ರಿ ಸೆಕೆಂಡ್ರಿ ಫೋನ್ ವ್ಲಾಗ್ ಮಾಡೋದು ಇದ್ರೊಳಗೆ ಏನೈತ್ರಿ ಸಿಮ್ ಇಲ್ಲ ನಾ ಕಾಲ್ ಹಚ್ಚಕ್ಕೆ ಬರಂಗಿಲ್ಲ ಆ ವ್ಲಾಗಿಗೆ ಸೇವ್ ಆಗೋ ಮಟನ ಇಲ್ಲೇ ಕುಂದಿರ್ಬೇಕು ಅಂದ ಮ್ಯಾಗ ಅದು ವ್ಲಾಗ್ ಸೇವ್ ಆದ್ಮೇಲೆ ಡನ್ ಆದ್ಮ್ಯಾಗ ನಾ ಕಾಲ್ ಹಚ್ಬೇಕಾಗೈತಿ ಬರೀ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ನಮ್ಮ ತಂಗಿ ಹೆಂಗೆ ರೆಡಿಯಾಗಿ ಹೋಗಿ ಬಂದಾಳ ಅವ್ರ ಫ್ರೆಂಡ್ ಅವ್ರ ಅಣ್ಣನ ಮದುವೆ ತೋರ್ಸ ಬರ್ರಿ ನೀವು ಸ್ಟೇಟ್ಯೂನ್ ಆಗಿರಿ ಇನ್ನೊಂದು 2 ನಿಮಿಷ a few moments later ಬಂದು ಕೇಳೆ ಚೂರು ಅದರಲ್ಲೂ ನಿನ್ನದ ಹೆಸರು ಅಂಜಲಿ 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 You wanna be my heartbeat I'm for you lovely baby ಎಲ್ಲ ನೋಡ್ರಿ ನಮ್ಮ ಗಿಡದಾಗ ಹಳಸ್ ಆಗೈತ್ರಿ ಆ ಕಡಿತ ಚುಲ್ಲೋದು ಹಳಸು ಈ ಕಡೆ ಹೋಗಿ ಕೆಟ್ಟ ಹಳಸ ಐತಿ ಅಂದ್ರೆ ಅದು ಅಂಟಂಟೈತಿ ಆ ಕಡೆ ಕೊಬ್ಬರಿದು ಐತಿ ಅಂಡಿ ನೋಡ್ರಿ ಹಂಗೈತೆ ಎಷ್ಟು ಕೊಂಡಾಗ ಈ ಸಲ ಗಾಡಿ ಹಚ್ಚಾರ ಮುಗ್ದೋತ ನೆಲಕ ಆಗ್ಯಾವ ನಂಗೆ 1 2 3 4 5 1 ಎಲ್ಲರೂ ಬಿದ್ದಿಗಿದ್ದು ಅಂದ್ರೆ ತಲೆ ಮ್ಯಾಗ ಯಾರ್ದಾರ ಮ್ಯಾಗ ಇಲ್ಲಿ ಹುಡುಗರು ತೆಗೆಸ್ಬೇಕೀಗ ಅದನ್ನು ಹರ್ಕೊಳಕ್ಕೆ ಬರ್ತಾರೆ ಅವ್ರಿಗೆ ಗಿಡ ಒಂದೊಂದು ಗಿಡ ಒಂದೊಂದು ಕೊಟ್ಟಿರ್ತೇವೆ ಒಬ್ರಿಗೆ ಈ ವರ್ಷ ಯಾರು ಬರ್ತಾರೆ ಹರ್ಕೊಳಕ್ಕೆ ಆ ಕಡೆ ಗಿಡ ಚಲೋ ಐತಿ ಈ ಕಡೆದು ಅಷ್ಟೇ ಸರಿ ಇಲ್ಲ ಬರ್ರಿ ಎಂಟು ಬ್ಲಾಗ್ ಅಪ್ಲೋಡಿಗೆ ಇಟ್ಟೇನಿ ಲೆಟ್ಸ್ ಗೋ ಜಸ್ಟ್ ಬಂದೈತಿ ಮನೆಗೆ ಇದು ಊರ ಶೋಣಿ ಎಲ್ಲ ಚಿಂಚೈತಿ ಉಣ್ಯಾಂದ ತಿಂದು ಹಸಕಸ ಮಾಡ್ರಿ ಹೆಸರೆಲ್ಲ ಅರಿವಿ ಅಲ್ಸಕೈತೆ ಏನು ನೆಲ್ಕೊಂಡಿ ನೆಲಕಾಗೈತಿ ಭಾರಿ ಆಗತ್ತಲ್ಲ ಬೇಗ ಆಗೈತಿ ಪೂರ ಹಣ್ಣು ನೆಲಕ ಮಮ್ಮಿ ತೋರ್ಸನತ್ತಾರ ಅದಕ್ಕೆ ತೋರ್ಸದ ನೋಡ್ರಿ ನೆಲಕಾಗೈತಿ ಪೂರ ನೆಲಕ ತೋರಿಸಿ ಪೂರ ನೆಲಕಾಗೈತಿ ಹಾಂ ಹತ್ತಿ ಹರಿದು ಬಿದ್ದು ಸೊಂಟ ಮುರ್ಕೊಂತಾನೆ ಭಾಳ ಚಂದ ಐತಿ ಇನ್ನೂ ನಮ್ಮ ಮುಂದೆ ಮದುವೆ ಆಗ್ಬೇಕು ಭಾಳ ಅದಾವ ಕೆಲಸ ನಾನು ಬಿಲ್ಡಿಂಗ್ ಮ್ಯಾಗೈತಿ ಏನು ಮಾಡಿ ತಾಯಿ ಸಲ ಹಾಕ ಹೋಗಿ ಇಲ್ಲಿ ಬಾ ಆಡಿಸ್ತೀನಿ ಬಾ ಹೋಗಿ 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 ಡೌನ್ ಬಾ ಇಲ್ಲಿ ಬಾಲೆ ಬಾ ಹೋಗಿ ಹೋಗಿ ಬೋಲ್ ಹೋಗಿ ಬಿಡು ಏ ಬಾಲೇಲೆ ಅಂತಂದ್ರೆ ಈಗ ಜಸ್ಟ್ ಮನೆಗೆ ಬಂದಿತ್ತು ಬಂದು ಬ್ಲಾಗ್ ಅದು ಎಡಿಟ್ ಮಾಡಿ ಶೆಡ್ಯೂಲ್ ಇಟ್ಟೇನೆ ಯಾಕಂತಂದ್ರೆ ಪ್ರಮೋಷನ್ ಅದೊಂದು ಪಾರ್ಟ್ ಐತ್ರಿ ಅಯ್ಯಪ್ಪ ಅದು ಬ್ರ್ಯಾಂಡ್ದವ್ರಿಗೆ ಅಪ್ರೂವಲ್ ಕಳಿಸ್ಬೇಕಿತ್ತು ಆ್ಯಂಡ್ ಅದು ಅಪ್ರೂವಲ್ ಸಂಬಂಧ ಹೋಗೈತಿ ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಕೂದಲ ಭಾಳ ಎತ್ತರ ಪಿತ್ರ ಆಗೈತಿ ಅರ್ಧಂಬರ್ಧ ದಾಡಿ ಇದೆ ಭಾಳ ಅಸಹ್ಯ ಕಾಣತೈತಿ ಅದ್ರ ಸಂಬಂಧ ಮತ್ತು ಕೆಲಸಗಳು ಭಾಳ ಅದಾವ ರೀ ದ್ಯಾಟ್ಸ್ ದ ರೀಸನ್ ಏನ್ರಿಪ್ಪ ಅಂತ ಹೇರ್ ಕಟ್ಟಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಮುಂಜಾನೆ ಅವ್ರು ಸಂಜೆ ಮುಂದೆ ಬಾ ಅಂತಂದ್ರೆ ಮತ್ತೆ ಈಗ ಒಮ್ಮೆ ಏನಂತಂದ್ರೆ ಇಲ್ಲ ಈಗ ಬಂದುಬಿಡ್ತೇನೆ ನೋಡು ಅಂತಂದ್ರೆ ಅದಕ್ಕೆ ಏನ್ರಿಪ್ಪ ಅಂತಂದ್ರೆ ಈಗ ಹೇರ್ ಕಟ್ ಮಾಡ್ಸ್ಕೊಂಬರಕೊಂಡೇನಿ ಅಂತಿರ್ತಾರೆ ನಮ್ಮ ಮನ್ಯಾಗ ಹೆಂಗೆ ಅಂತಿರ್ತಾರೆ ನೀವು ಹಂಗೆ ಅಂತಿರ್ತೀರಿ ಅಂತಂದ ನೋ ನಮ್ಮ ಮನ್ಯಾಗ ಹೆಂಗೆ ಬೈತಿರ್ತಾರೆ ನೀವು ಎಲ್ಲರೂ ಹಂಗೆ ಅನ್ಕೊಂತಿರ್ತೀರಿ ಏನು ಉಪಾಯ ತಲೆ ಮ್ಯಾಗ ಕೂದಲೇ ಇಲ್ಲ ಇನ್ನೂ ಕೂದಲು ಬಂದಿಲ್ಲ ಆಗಲೇ ಕಟಿಂಗ್ ಅನ್ನತ್ತಲ್ಲ ಅಂತ ಯಾಕಂತಂದ್ರೆ ನೀವು ಹಾಕೋ ಡ್ರೆಸ್ ಆಮೇಲೆ ನಿಮ್ಮ ಕೂದಲಾಗಿದ್ಲ ನೀವು ನೋಡಕ್ಕೆ ಹೆಂಗೆ ಕಾಣ್ತಿರಲ್ರಿ
ಅದ್ರ ಮ್ಯಾಗ ಅಷ್ಟು ಚಲೋ ಆಕೈತಂತ. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ನಿಮ್ಗೆ ಒಟ್ಟ ಲೈಫ್ದಾಗ ಏನ್ರಿ ರೊಕ್ಕ ಬೇಕಾಗಿದ್ರಿಪ್ಪ ಅಂತ ಹೇರ್ ಕಟ್ ಯಾವ ಮಾಡಿಸ್ಕೊರಿಪ್ಪ ಅಂತ ಶುಕ್ರವಾರ ದಿನ ಮಾಡಿಸ್ಕೊರಿ. ಎದಕ್ಕಂತಂದ್ರೆ ಶುಕ್ರವಾರ ದಿನ ಯಾರು ಕಟಿಂಗ್ ಮಾಡಿಸ್ಕೊಂತಾರ ಅಂದ್ರೆ ಹೇರ್ ಕಟ್ ಮಾಡಿಸ್ಕೊಂತಾರಲ್ಲ ರೊಕ್ಕ ಏನೋ ಬರ್ತೈತಿ ಅಂತಾರೆ. ಬಟ್ ನನ್ನ ಕಡೆ ಟೈಮ್ ಇಲ್ಲ, ಶುಕ್ರವಾರ ಮನೆ ಹೋಗ್ಬಿಡ್ತಾ. ಆ ಟೈಮ್ನಾಗ ನಾನು ಮೂಡಿದ್ದಿರ್ಕಿಲ್ಲ ಮಾಡಿಸ್ಕೊಳಕ್ಕೆ. ಆ್ಯಂಡ್ ಸ್ಯಾಟರ್ಡೆ ಅಂತ ನಿನ್ನೆ ಸ್ಯಾಟರ್ಡೆ ಇತ್ತು, ಸ್ಯಾಟರ್ಡೆ ಮಾಡಿಸ್ಕೊಳಕ್ಕೆ ಬರಂಗಿಲ್ಲ. ಸ್ಯಾಟರ್ಡೆ ಏನಾರ ಹೇರ್ ಕಟ್ ಮಾಡಿಸಿದಿರಿಪ್ಪ ಅಂತಂದ್ರೆ ಶನೀಶ್ವರ ಬೆನ್ ಹತ್ತಾರಂತೆ. ಅದರ ಸಂಬಂಧ ಇವತ್ತು ಸಂಡೇ ಐತಿ, ಸಂಡೇ ಏನಿಲ್ಲ. ಅದರ ಸಂಬಂಧ ಬಡಕ್ನ ಹೇರ್ ಕಟ್ ಮಾಡಿಸ್ಕೊಂಡ್ ಬರಕೊಂತೀನಿ. ಹೋದ್ ಸಲ ಬೇರೆ ಸ್ಟೈಲ್, ನೀನು ಪ್ರತಿ ಸಲ ಈ ಸ್ಟೈಲ್ ಮಾಡಿ ಚಂದ ಕಾಣತಿಲ್ಲ, ಬೇರೆ ಮಾಡ್ತೇನೆ ಅಂತ ಹದಗೆಡಿಸ್ಬಿಟ್ಟಿದ್ದ ಈ ಸಲ ಅಂತ. ನಂಗೆ ಹೋದ್ ಸಲ ಹೆಂಗೆ ಮಾಡಿದಲ್ಪ ಯಪ್ಪ ಅಣ್ಣ ಹಂಗೆ ಮಾಡಿಬಿಡ, ನನಗೆ ಬ್ಯಾಡಿದ ಹೊಸ ಹೇರ್ ಸ್ಟೈಲ್. ನಾ ಹಳೆ ಮನುಷ್ಯನ ಕರೆಕ್ಟ್ ಅದೀನಿ. ಯಾಕಂತಂದ್ರೆ 1 ಮ್ಯಾನ್ ವುಮನ್ ಇರ್ಬೇಕ್ರಿ. 10 ಮಂದಿ 20 ಮಂದಿ ವುಮನ್ ಅದು ಇರಬಾರ್ದು, 1 ಮ್ಯಾನ್ ವುಮನ್ ಇರ್ಬೇಕು. ಅದ್ರ ಸಂಬಂಧ ರಸ್ಕೋ ಫ್ಯಾಮಿಲಿ ಬಡಕ್ನ ಹೇರ್ ಕಟ್ ಮಾಡಿಸ್ಕೊಳ್ಳೋದು ಬರೀ ಫ್ಯಾಮಿಲಿ. ಏನ್ರಿ ಬಸ್ ಸೀನ್ ಅಂತಂದ್ರೆ ಕಟಿಂಗ್ ಹತ್ರ ಮುಗಿದೈತಿ. ಆ್ಯಂಡ್ ಬಿಯರ್ಡ್ ಸೆಟ್ ಮಾಡಿಸೈತಿ. ಇಲ್ಲೇ ಒಂದು ಸ್ವಲ್ಪ ಮೀಶ್ ಬಂದವ್ರಿ, ಸಣ್ಣ ಸಣ್ಣ ಮೀಶಿ ಬಾಯಿಗೆ ಹೊಂಟು ಬಿಟ್ಟೈತಿ. ಅದ್ರ ಜೊತೆ ಕೂದಲ ಹೋದ ಸಲ ಬೇರೆ ಮಾಡಿದ ಅಣ್ಣ ಕಟಿಂಗ್. ಆ್ಯಂಡ್ ಈ ಸಲ ಅವ್ಗೆ ಏನಂದಿರಿಪ್ಪ ಅಂತಂದ್ರೆ ಕೂದಲ ಒಂದು ಸ್ವಲ್ಪ ಹೆಂಗ್ರಿಪ್ಪ ಅಂತ ಕಡಿಮೆ ಮಾಡಲಿ. ಯಾಕೆ ಬಿಸ್ಲಾಗ ಕೂಲ್ ಜಾಸ್ತಿ ಆತಂತಂದ್ರೆ ಇರಿಟೇಷನ್ ಆಗತ್ ಬಿಡ್ತೈತ್ರಿ. ಆಮ್ಯಾಗ ರೈಡ್ ಗಿಡೋದು ಅಲ್ಲಿ ಇಲ್ಲಿ ಹೋತದ್ರದ ಈ ಭಾಳ ಇರಿಟೇಷನ್ ಚಲೋ ಆಗ್ಬಿಡ್ತೈತಿ. ಅದ್ರಾಗ ಏನಾಗೈತಿ ಬಾಲಕ್ಲವ್ ಹಾಕೊಂಡು ಕೂಲೆ ಒಂದು ಸ್ವಲ್ಪ ಕೂದಲ ಮುಂದೆ ಬರಕತ್ ಬಿಟ್ಟಾವ. ಅದ್ರ ಸಂಬಂಧ ಹೇರ್ ಕಟ್ ಮಾಡಿಸೈತಿ. ಈಗ ಹೆಂಗೆ ಅನ್ಸತೈತಿ ಭಾಳ ಸಣ್ಣ ಮಾಡಿಸಿದ್ದೇನ ಅನ್ಸಕತ್ ನನಗೆ. ನೋಡ್ಬೇಕು, ಜಾಸ್ತಿ ಬಿಟ್ರೆ ಭಾಳ ತೀರಾ ಜಾಸ್ತಿ ಅನಿಸ್ತೈತಿ, ಕಡಿಮೆ ಮಾಡಿರ ಅಯ್ಯೋ ಎಷ್ಟು ಕಡಿಮೆ ಮಾಡಿಲ್ಲಲ್ಪ ಅನಿಸ್ತೈತಿ. ಹಿಂಗೆಲ್ಲ ಸೀನ್ ಹಾಕೈತ್ರಿ. ಅಯ್ಯೋ ಕೊಟ್ಟು ಯಪ್ಪ ಜಸ್ಟ್ ಸ್ಪ್ಲೆಂಡರ್ದಂಗೆ ಹಾರಿಸೇ ಬಿಡ್ತಿದ್ದೆ ಈಗ ನೀಟಿಗದವ. ಬರ್ರಿ ಒಡಗಿನ ಮನೆಗೆ ಹೋಗೋಣ. ಈಗ ಆಲ್ರೆಡಿ ಒಂದು ಸಲ ತಲೆ ತೊಳೆದಿರ್ತಾರೆ, ಬಟ್ ಇನ್ನೊಂದ್ಸಲ ತಲೆ ತೊಳೆದು ಭಾಳ ಜಿಡ್ ಹೊಡ್ಯಾಕತ್ ಬಿಟ್ಟೈತ್ರಿಪ್ಪ ಮನೆ ಒಳಗೆ. ಆ್ಯಂಡ್ ಇವತ್ತು ಯಾವ್ದ್ರಿಪ್ಪ ಅಂತಂದ್ರೆ CSK ವರ್ಸಸ್ ಗುಜರಾತ್ ನಡೆದ ಮ್ಯಾಚ್. ಆ್ಯಂಡ್ ಅದು ನೋಡಾತಿದ್ರಲ್ಲಿ ಹೇರ್ ಕಟ್ ಶಾಪ್ನಾಗ. 2 hours later. ಏನ್ರಿಪ್ಪ ಫ್ಯಾಮಿಲಿ ಸೀನ್ ಅಂತಂದ್ರೆ ಮುಂಜಾನೆ ಭಾಳ ಬಿಸಿಲು ಹೊಡಿತೈತಿ. ಆ್ಯಂಡ್ ಸಂಜೆ ಟೈಮ್ನಾಗ ಮಸ್ತ್ ತಂಪು ಮಳೆ ಹೊಡಿತೈತಿ. ಇದೇ ಬೆಸ್ಟ್ ಅನ್ಸೈತಿ. ಮುಂಜಾನೆ ಬಿಸಿಲು ಹೊಡಿಬೇಕು, ಸಂಜೆ ತಂಪು ಗಾಳಿ. ಏನು ಗಾಳಿ ಏನು ಮಳೆ ಛೆ. ಆ್ಯಂಡ್ ಹೊರಗೆ ಪ್ಲ್ಯಾನ್ ಇತ್ತು, ಪ್ಲ್ಯಾನ್ ಕ್ಯಾನ್ಸಲ್ ಆಗೈತೆ. ಯಾಕಂದ್ರೆ ಮಳೆ ಬರಾಕತ್ತೈತಿ, ಸಿಡ್ಲು ಹೊಡಾಕತ್ತೈತಿ. ನೋಡ್ರಿ ನಮ್ಮಪ್ಪ ನೋಡಿದ್ರೆ ನನಗೆ ಹೊರಗೆ ಹೋಗ್ಬೇಡ ಅಂತ ಫುಲ್ ಅಡ. ನಾವು ಒಂದು ಸ್ವಲ್ಪ ಹೊರಗೆ ಅಡ್ಡಾಡಿ ಬರ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಪ್ಲ್ಯಾನ್ ಡ್ರಾಪ್ ಆಗೈತಿ. ಎಲ್ಲೂ ಹೊರಗೆ ಹೋಗಂಗಿಲ್ಲ, ಯಾಕಂದ್ರೆ ಗಿಡದ ಹೊಡಾಗ ಭಾಳ ಹೊಡಾಕತ್ತಂತ ಬ್ಯಾಡ ಹೋಗ್ಬಾರ್ದು. ಅದ್ರ ಸಂಬಂಧ ಕ್ಯಾನ್ಸಲ್. ನೋಡ್ರಿ ಹೆಂಗೆ ಹೊಡಾತಿ ಸಿಡ್ಲು ಮಳೆನೂ ಬರತ್ತೆ. ಅಪ್ಪನ ಟಿಪ್ ಬರ್ತಾ ಪಾನಿ ನೋಡ್ರಿ ಶಿಡಲ್ ನೋಡ್ರಿ, ಬರೀ ಶಿಡಲ್ ಹೊಡಿತೈತಡ್ರಿ ಮತ್ತೆ. ಹಾಂ ಗಾಡ್ ಡು ಯು ಲವ್ ಮೀ? ಓ ಮೈ ಗಾಡ್ ಲವ್ಸ್ ಮೀ. ಗಾಡ್ ಡು ಯು ಲವ್ ಮೀ? ಹೊತ್ತೇವ್ರಿ ಡೇಂಜರ್ ಆಗ್ತದೆ. ಬರೀ ಫ್ಯಾಮ್ಲಿ ಇವತ್ತಿಗೆ ಬ್ಲಾಗು ಇಲ್ಲಿಗೆ ಬರುತ್ತೆ ಎಂಡು. ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಬಂದೈತೆ ರೀ ನಮ್ಮ ಅಪ್ಪನ ವಾಕ್ ಕರ್ಕೊಂಡೆ. ಆ್ಯಂಡ್ ಏನು ಚಿಲ್ಲ ಐತಲ್ರಿ ನೋಡ್ರಿನೆಲ್ಲ. ಯಾವ ಪರಿ ಮಳೆ ಬಂದೈತಂದ್ರೆ ಆ ಪರಿ ಮಳೆ ಬಂದೈತಿ. ನನ್ನ ಫೋನಾಗ ಚಾರ್ಜ್ ಇದ್ರಿಕಿಲ್ಲ, ಅದ್ರ ಸಂಬಂಧ ನನ್ನ ಫೋನ್ ಚಾರ್ಜಿಂಗ್ ಇಟ್ಟು ಚಿನ್ನಿ ಫೋನ್ನಾಗ ವ್ಲಾಗ್ ಮಾಡತ್ತೀನಿ. ಓಕೆ ಅದ್ರದ್ದು ಫ್ಲ್ಯಾಶ್ ಲೈಟ್ ಮ್ಯಾಗ ಐತಿ. ಆ್ಯಂಡ್ ಕಟಿಂಗ್ ಹೆಂಗೈತೆ ಅಂತ ಹೇಳ್ರಿ ಪ್ಲೀಸ್. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನಕ್ಕೆ ನಮ್ಮ ತಮ್ಮಗಳದು ಬರೋರದಾರ. ಎಲ್ಲಿಂದ್ರಿಪ್ಪ ಅಂತ ಪಟ್ನಾ ಬಿಹಾರದಿಂದ. ಯಾಕಂದ್ರೆ ಕಾಕಾಂದಿ ಸಲ ಪಟ್ನಾ ಬಿಹಾರಿ ಪೋಸ್ಟಿಂಗ್ ಆಗೈತಿ. ಆ್ಯಂಡ್ ಐ ಗೆಸ್ 1 ತಿಂಗಳ ಮಟ್ಟ ಇರ್ತಾರೆ ಅನ್ಸತಿ. ಆ್ಯಂಡ್ ನಂದು ಇನ್ನೊಂದು ಹಿಂದಿ ಚಾನಲ್ ಐತಲ್ಲ, ಇನ್ನೊಂದು ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ರಿಪ್ಪ ಅಂತ ಡೂ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಹಿಂದಿ ಚಾನಲ್ ಆಲ್ಸೋ. ಹೆಸರೇನೈತ್ರಿಪ್ಪ ಅಂತಂದ್ರೆ ಸಚೀಸ್ ಲೈಫ್ ಯೂಟ್ಯೂಬ್ ಚಾನಲ್ ಅಂತಂದು. ಅದು ಹಿಂದಿ ಚಾನಲ್ ಅದ. ಆ್ಯಂಡ್ ಈಗ ನಮ್ಮ ತಮ್ಮ ಬರ್ತಾನೆ ಪೂರ 1 ತಿಂಗಳು ಕಂಟಿನ್ಯೂಸ್ ವ್ಲಾಗ್ ಬರ್ತೈತಿ ಹಿಂದಿ ವ್ಲಾಗ್ ಅದ್ರೊಳಗೆ. ಆ್ಯಂಡ್ ಇದ್ರೊಳಗಂತ ಆ್ಯಸ್ ಯೂಶುವಲ್ ಕನ್ನಡ ವ್ಲಾಗ್ ಬರ್ತೈತಿ. ಎರಡರೊಳಗೂ ವೀಡಿಯೋ ಮಾಡೋದು ಮಸ್ತ್ ಅಂದ್ರೆ ಮಸ್ತ್. ಅದರ ಬೇರೆ ಟೈಪ್ ಆಫ್ ಕಂಟೆಂಟ್ ಬರ್ತೈತಿ, ಇದರ ಬೇರೆ ಟೈಪ್ ಆಫ್ ಕಂಟೆಂಟ್ ಬರ್ತೈತಿ. ಇದರಂತೂ ಡೈಲಿ ವ್ಲಾಗಿಂಗ್ ಬಿಡ್ರಿಪ್ಪ. ಸ್ವಲ್ಪ ಮಂದಿ ಅಣ್ಣ ಚಾಲೆಂಜಸ್ ವೀಡಿಯೋಸ್ ಮಾಡಿರಿ. ಅದು ಚಾಲೆಂಜ್ ವೀಡಿಯೋ ನಮ್ಮ ತಂಗಿ ಚಾನಲ್ಲೇ ಮಾಡೋಕೆ ನಡೀತೆ. ಬಟ್ ಚಾಲೆಂಜ್ ಮಾಡೋಕೆ ಆಗೋಲ್ತಾಗಿತ್ತು ಅಂತ ಸ್ವಲ್ಪ ನಮ್ಮ ಹಂಗೆ ಮನ್ಯಾಗ ಅಂದ್ರೆ ಅಣ್ಣ ತಂಗಿ ಅಂದ್ಕೊಂಡು ಜಗಳ ಇರುವಲ್ರಿ, ಜಗಳ ಭಾಳ ಆಕೈತಿ ಮನೆ ಒಳಗೆ ಅಂತಂದೆ ಆಕಿನೂ ಡೈಲಿ ವ್ಲಾಗ್ ಮಾಡತ್ತಾಳ. ನೋಡೋಣ ಹೆಂಗೆ ಆಕೈತೆ ನೋಡೋಣ ಅಂತ. ಹೋಪ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಆ್ಯಂಡ್ ಬರ್ರಿ ಮಸ್ತ್ ನಮ್ಮ ಅಪ್ಪನ ವಾಕ್ ಕರ್ಕೊಂಬಂದೈತಿ. ಏನು ತಮ್ಮ ಗಾಳಿ ಬಿಸೋದ್ರಿಂದ ಲೈಫ್ ಗೋಸ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಎಲ್ಲ ಸೀನಿಯರ್ ಐತ್ರಿ. ಇನ್ಸ್ಟಾಗ್ರಾಮ್ದಾಗ ಒಂದು ಕಪಲ್ ಸೇರೈತ್ರಿ ನನಗೆ. ಏನು ಡೇಂಜರ್ ಅದ ರೀ ಅವ್ರಿಬ್ರು, ಏನು ಡೇಂಜರ್ ವೈಬ್ ಐತೆ ಅವ್ರದ್ದು. ಅದಂತಾರಲ್ಲ ಲೇಟ್ ಆದ್ರೂ ಚಿಂತೆ ಇಲ್ಲ ಪದೇವ್ರಿ ನನಗೆ ಅಂಥ ಹುಡುಗಿನ ಕೊಡಂತಂದೆ. ಭಾಳ ಅಂದ್ರೆ ಭಾಳ ಈಗ ಯಾರು ನನಗೆ ಅವ್ರು ಅದಕ್ಕೆ ಕಮೆಂಟ್ ಹಾಕಿದ್ದೇನೆ. ಅದು ಭಗವಾನ್ ಜಿ ದೇರ್ ಕಿತನೆ ಭೀ ಲಗ್ ಜಾಯ್ ಪರ್ ಲಡ್ಕಿ ತೋ ಎಸಿ ವಾಲಿ ದೇನಾ ಅಂತಂದು ಹಾಕಿದ್ದೇನೆ. ಆ್ಯಂಡ್ ಡೇಂಜರ್ ಇತ್ತು. ಆ್ಯಂಡ್ ಇನ್ನೊಂದು ಕೋಟ್ ಓದಿದ್ದೇನೆ, ಲಡ್ಕಿ कैसी भी हो बट सबके साथ फ्रेंडली होने वाली लड़की मुझे मत देना ಅಂತಂದಿತ್ತು ಲೈನ ಬಾಯಿ ಭಾಳ ಐತಾತ ನನಗೆ ಅದೊಂದು ಹೆಂಗೆ ಇರ್ತದೆ ರೀ. ಆ್ಯಂಡ್ ಭಾಳ ಅಂದ್ರೆ ಭಾಳ ಇಲ್ಲಿ ನೋಡ್ರಿ ಈ ಕಡೆ ಹಾಕಿರ್ತಾನೆ ಎಲ್ರಿ.
ಯಾವ ಪರಿ ಮಂದಿ ಇದನ್ನು ಹಾಕ್ಯಾರ ನನಗೆ ಯಾವ ಟೈಪ್ ಆಫ್ ರೀಲ್ ಮಾಡಂತಂದು ಲವ್ ಮಾಡಿರಿ. ಭಾಳ ಮಂದಿ ಏನು ಅನ್ನತ್ತೀರಿ, ರೇ ಬೈ ನಿಮ್ಮ ಬ್ರೇಕಪ್ ಆಗೈತಿ ಅದ್ರ ಸಂಬಂಧ ಇಂಥವು ರೀಲ್ಸ್ ಮಾಡ್ತಾರೆ. ಹಂಗೆ ಇರಂಗಿಲ್ಲ ರೀ. ನಾನು ಆಸ್ಕ್ ಮಿ ಕ್ವಶನ್ ಒಳಗೆ ಹಾಕಿರ್ತೀನಿ ಅವ್ರಿಗೆ ಯಾವ ಟೈಪ್ ಆಫ್ ರೀಲ್ ಬೇಕಂತ. ಸ್ವಲ್ಪ ಮಂದಿ ಫಾರ್ಮರ್ಸ್ ಅಂತಂದಾರೆ, ಸ್ವಲ್ಪ ಮಂದಿ ಅಣ್ಣಗಳ ಮ್ಯಾಗ ತಂಗಿ ಮ್ಯಾಗ ಬ್ರೋಕನ್. ಭಾಳ ಮಂದಿ ಮ್ಯಾಕ್ಸಿಮಮ್ 100% ಐತೆ 90% ಬ್ರೋಕನ್ ಇರ್ತಾರೆ. ಅದ್ರ ಸಂಬಂಧ ಅಂಥ ರೀಲ್ ಮಾಡಂದಿದ್ರೆ ಅಂಥದ್ರಿಂದ ನಾನು ಹಿಂಗೆ ಇಲ್ಲಿ ಮಟ್ಟ ಬೆಳೆಸಿ ನಿಂದಿರ್ಸಿರಿ ನೀವು. ಅದ್ರ ಸಂಬಂಧ ಮತ್ತು ಅದನ್ನ ರೀಲ್ ಮಾಡಲಿಲ್ಲ ಅಂದ್ರೆ ಸರಿ ಹಂಗಿಲ್ಲ. ಹಿಂಗೆಲ್ಲ ಸೀನಿಯನ್ಸ್ ಏನಾರು ಐತ್ರಿ. ಹೋಪ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ. ಸ್ಟೇ ಟ್ಯೂನ್ ಆಗಿರಿ. ಇನ್ಕೆ ಚಾನಲ್ ಹೊಸಬ್ರು ಇದ್ರಪ್ಪ ಅಂತಲೇ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ. ಆ್ಯಂಡ್ ವ್ಲಾಗ್ ಇಲ್ಲೇ ಏನು ಮಾಡ್ತೀನಿ. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಶೇರ್ ಮಾಡೀನಿ. ಇನ್ಕೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ್ರಿ. ಈ ಡೈಲಿ ವ್ಲಾಗದ್ದು ಎಷ್ಟನೇ ದಿನ ರೀಪ್ಪ ಅಂತ 3ನೇ ದಿನ ಅನಿಸಿದೆ. ಎಷ್ಟನೇ ದಿನ ನೋಡ್ರಿ ನೀವು ಕಮೆಂಟ್ ಹಾಕಿರಿ. ಆ್ಯಂಡ್ ಸೋಮವಾರ ಈ ವ್ಲಾಗ್ ಯಾವ ಬಂದಿರ್ತೈತಲ್ರಿ ಅವತ್ತಿಂದ ನಂದು ಡೇ 1 ಚಾಲು ಆಕೈತಿ. ನೋಡು 365 ಡೇಸ್ ಮಾಡೋಕ್ಕಾಕೈತಿ ಗೊತ್ತಿಲ್ಲ. ಕಂಟೆಂಟ್ ಏನಿರ್ತದೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ದಿನ ದೊಡ್ಡದು ಬರ್ಬೋದು, ಒಂದು ದಿನ ಸಣ್ಣ ಬರ್ಬೋದು ಗೊತ್ತಿಲ್ಲ. ಆ್ಯಂಡ್ ಪರಂಪರೆ ಮುಂದೆ ನಡ್ಸೋಣ. ಅದೇ ಚಲಿ ಇದೇ ವರ್ಷ ಒಳಗೆ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣಂತರ ಮುಂದೆ ಬ್ಲಾಗ್ದಾಗ ಸ್ವತಃ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಾಗೆ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ ಕಲಿಕೆ